ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ಪಟ್ ಅಂತ ಸಿಗುತ್ತೆ. ಸೊ ನಾವು ಬಂದಿದ್ದೀವಿ ಚಿಕ್ಕಪೇಟೆ ಸಂಡೆ ಬಜಾರ್ ಆ್ಯಂಡ್ ರಾಜ ಮಾರ್ಕೆಟ್ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಸ್ಗೆ. ಸೊ ಏನೇನೆಲ್ಲ ಆಫರ್ ಇದೆ ಮತ್ತು ಯಾವ್ಯಾವ ಥರ ಕಲೆಕ್ಷನ್ಸ್ ಬಿಟ್ಟಿದ್ದಾರೆ ಅಂತ ಎಲ್ಲ ನೋಡೋಣ. ಸೊ ನಾವಿಲ್ಲಿ ಏನೇನೆಲ್ಲ ತೊಗೊಂಡ್ವಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇದೆ. ಸೊ ನೀವು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೀರೆ ಆಗಿರ್ಬೋದು, ಕುರ್ತಾಗಳಾಗಿರ್ಬೋದು, ಬ್ಲೌಸ್ ಪೀಸಸ್ ಆಗಿರ್ಬೋದು. ಇಲ್ಲಿ ಕುರ್ತಾ ಜಸ್ಟ್ 150ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲೆಕ್ಷನ್ಸು ಮತ್ತು ಡೆಕೋರೇಷನ್ ಐಟಮ್ಸ್ ಎಲ್ಲ ಸ್ಟಾರ್ಟಿಂಗ್ 50 ರುಪೀಸಿಂದ ಹಿಡಿದು, ಮತ್ತು ಪ್ಲೇಟ್ಸ್ ಎಲ್ಲ ನಿಮಗೆ 10 ರುಪೀಸ್, 50 ರುಪೀಸ್, 60 ರುಪೀಸ್ ಆ್ಯಂಡ್ 20 ರುಪೀಸ್ ಈ ರೀತಿಯಾದಂಥ ಕಲೆಕ್ಷನ್ಸ್ ಇರುತ್ತೆ. ಇಲ್ಲ ನೋಡ್ತಾ ಇರ್ಬೋದು, ನಿಮಗೆ ಫ್ರೂಟ್ಸ್ ಆಗಿರ್ಬೋದು ಮತ್ತು ತಿನ್ನೋದಕ್ಕೆ ಐಟಮ್ಸ್ ಆಗಿರ್ಬೋದು ಎಲ್ಲ ಇರುತ್ತೆ. ನಿಮಗೆ ಹ್ಯಾಂಗಿಂಗ್ ಐಟಮ್ಸು ಇದನ್ನೆಲ್ಲ ಜಸ್ಟ್ 50 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮದು ಕುಚ್ಚು ಇದು ಹೇರ್ ಕುಚ್ಚು ಎಲ್ಲ ಸಿಗುತ್ತೆ. ಮತ್ತು ಬ್ಯಾಗ್ಸ್ ಎಲ್ಲ ನಿಮಗೆ ಜಸ್ಟ್ ₹100 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ರಾಜ ಮಾರ್ಕೆಟಲ್ಲಿ ನಿಮಗೆ ಲೇಡೀಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹೋದರೆ ವರಮಹಾಲಕ್ಷ್ಮಿ ಮುಖವಾಡನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಕಣ್ಣು ತುಂಬೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಜ್ಯುವೆಲರಿ ಶಾಪ್ಸ್ ಕೂಡ ಅಲ್ಲಿದೆ, ನೀವು ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ಬಂದು ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ರಿಟರ್ನ್ ಗಿಫ್ಟ್ಸ್ ಕೊಡ್ತಾರೆ. ಸೊ ಅದು ಕೂಡ ನಿಮಗೆ ಹೇಳಿ ಮಾಡಿಸಿದಾಗಿರುತ್ತೆ ಆ್ಯಂಡ್ ಕಡಿಮೆ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ ಲಕ್ಷ್ಮಿನ ಈಚೆನೇ ಕುಣಿಸಿದ್ದಾರೆ, ಎಷ್ಟು ಎಲಿಗೆಂಟ್ ಆಗಿದೆ. ಸೊ ಈ ರೀತಿ ಲಕ್ಷ್ಮಿ ಮುಖವಾಡಕ್ಕೆ ಡೆಕೋರೇಷನ್ ಮಾಡಿಕೊಡ್ತಾರೆ, ಅಂದರೆ ಜ್ಯುವೆಲರೀಸ್ ಎಲ್ಲ ಹಾಕಿ ಮಾಡಿಕೊಡ್ತಾರೆ. ಅದು ಅವರು 2800 ರುಪೀಸ್ ಹೇಳಿದ್ರು. ಅಂದರೆ ನಾವು ಕಡಿಮೆ ಕೇಳಿದ್ರೆ ಕೊಟ್ಟಿರೋರು, ಬಟ್ ನಮಗೆ ಬೇಡ, ನಮ್ಮ ಮನೇಲೆ ಬೆಳ್ಳಿದಿತ್ತಲ್ವ ಅದಕ್ಕೋಸ್ಕರ. ಬಟ್ ಇದು ಸಕ್ಕತ್ತಾಗಿದೆ, ಪೇಂಟಿಂಗ್ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಅಲ್ಲಿ ಮಾಡ್ತಿದ್ರು. ಸೊ ನೋಡ್ತಾ ಇರ್ಬೋದು ನೋಡಿ, ನಂಬರ್ ಆಫ್ ಕಲೆಕ್ಷನ್ಸ್ ಇದೆ, ಸಕ್ಕತ್ತಾಗಿದೆ. ಕಣ್ಣು ತುಂಬುವಂಥ ಲಕ್ಷ್ಮಿ ಮುಖವಾಡಗಳಿದೆ, ಮನೇಲಿಟ್ಟರೆ ಸಕ್ಕತ್ತಾಗಿರುತ್ತೆ. ನಾವೇನು ಇಡ್ತೀವಿ ಬೆಳ್ಳಿದು ಅದೆಲ್ಲದಕ್ಕಿಂತ ಇದು ಚೆನ್ನಾಗಿರುತ್ತೆ. ಅದಕ್ಕೆ ಸೊ ನಾನೇ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮುಖಾಂತರ ನೋಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲೆಲ್ಲ ನಿಮಗೆ ಲಕ್ಷ್ಮೀದು ಮುಖವಾಡಗಳೇ ಟ್ರೆಂಡಿಂಗ್ ಇರೋವಂಥದ್ದು. ರಾಜ ಮಾರ್ಕೆಟಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಲಕ್ಷ್ಮಿ ಮುಖವಾಡಗಳೇ ಸಿಗುತ್ತೆ. ಆ್ಯಂಡ್ ಹಿಂದೆಗಡೆ ಪದ್ಮಾವಳಿ ಇಡೋವಂಥದ್ದು ಸ್ಟ್ಯಾಂಡ್ಗಳಾಗಿರ್ಬೋದು, ಲಕ್ಷ್ಮಿ ಜಡೆಗಳಾಗಿರ್ಬೋದು, ಕಿರೀಟ ಆಗಿರ್ಬೋದು, ಮುಖವಾಡ ಬೆಳ್ಳಿಗಿಂತ ನಿಮಗೆ ಎಷ್ಟು ಚೆನ್ನಾಗಿದೆ. ಅದಕ್ಕೆಲ್ಲ ಸ್ಟೋನ್ಸ್ ವರ್ಕ್ ಆಗಿರ್ಬೋದು, ಉಲ್ಲನ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಎಷ್ಟು ಕಲೆಕ್ಷನ್ಸ್ ಅಂದರೆ ನೀವು ಯಾವ ಅಂಗಡಿಯಲ್ಲಿ ತೊಗೊಬೇಕು ಅದೇ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವಂತೂ ಸುತ್ತಾಡಿ ಸಾಗೋಯ್ತು. ಸಂಡೇ ಹೋಗಿದ್ದು ನೋಡ್ಬೋದು, ಗ್ರ್ಯಾಂಡ್ ಜ್ಯುವೆಲರಿ ಸೆಟ್ಸ್ ಆಗಿರ್ಬೋದು, ಮತ್ತು ಎಲ್ಲನೂ ಔಟ್ಸೈಡಲ್ಲೇ ಇಟ್ಕೊಂಡಿದ್ದಾರೆ. ಅಂದರೆ ಲಕ್ಷ್ಮಿದು ಇದಿರುತ್ತಲ್ವಾ, ಏನಂತಾರೆ, ಲಕ್ಷ್ಮಿ ವಿಗ್ರಹಗಳಾಗಿರ್ಬೋದು. ಸೊ ರೆಡಿಮೇಡ್ ಲಕ್ಷ್ಮಿ ಕೂತಿರೋದು ಅದನ್ನೆಲ್ಲ. ಮತ್ತು ಇಲ್ಲಿ ಕೈ ಕಾಲುಗಳಂತೂ ಬೇಜಾನ್ ಸಿಗುತ್ತೆ ಗೈಸ್, ನೀವು ಹೋದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟಿಂಗ್ 300, 250, 400, 450 ಅಂದರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ ಇಲ್ಲೆಲ್ಲ ಲಕ್ಷ್ಮಿದೆಲ್ಲ ಪೀಠಗಳೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಇದು ಬಂದು ಮಸ್ತಾಗಿದೆ. ಸೊ ಸಿಲ್ವರಲ್ಲಿ ನಿಮಗೆ ಜಸ್ಟ್ 5 ರುಪೀಸಿಂದನೂ ಪ್ಲೇಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. 20 ರುಪೀಸು, 15 ರುಪೀಸು ಆ್ಯಂಡ್ 100, 200 ಆ ಥರ ನಿಮಗೆ ಹೋಗ್ತಾ ಇರುತ್ತೆ. ನೀವು ಎಷ್ಟು ದೊಡ್ಡದು ತೊಗೊತೀರೋ ಅಷ್ಟು. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಲೇಡೀಸ್ಗಂತೂ ಚಿಕ್ಕಪೇಟೆಗೆ ಬಂದ್ವಿ ಅಂದರೆ ರಾಜ ಮಾರ್ಕೆಟಲ್ಲಿ ಫುಲ್ ಕಲೆಕ್ಷನ್ಸು. ಆ್ಯಂಡ್ ನಿಮಗೆ ಎಲ್ಲ ಥರ A to Z ನಿಮಗೆ ಒಂದೇ ಕಡೆ ಸಿಗಬೇಕು ಅಂದರೆ ನಮ್ಮ ಚಿಕ್ಕಪೇಟೆಯಲ್ಲೇ ಮಾತ್ರನೇ. ಕುರ್ತೀಸಿಂದ ಹಿಡಿದು ಮೆನ್ಸ್ ಕಲೆಕ್ಷನ್ಸು ಬೇಜಾನಿರುತ್ತೆ. ಆ್ಯಂಡ್ ನೀವೇನಾದ್ರು ಈವೆಂಟ್ ಮಾಡ್ತೀರಾ, ಬಲೂನ್ ಡೆಕೋರೇಷನ್ ಆ್ಯಂಡ್ ಹೋಮ್ ಡೆಕೋರ್ ಮಾಡ್ತೀರಾ, ಎಲ್ಲದಕ್ಕೂ ಇರುತ್ತೆ. ಮತ್ತು ತಿಂಡಿ, ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಎಲ್ಲ ಜಸ್ಟ್ ನಿಮಗೆ 5 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಯರಿಂಗ್ಸು ಕೂಡ 5 ರುಪೀಸ್, 10 ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಅಂಗಡಿಗಳಿದ್ದಾವೆ, ಮತ್ತು ಎಷ್ಟು ಜನ ಇದ್ದಾರೆ ಅಂದರೆ ಸಖತ್ ಜನ. ಫ್ಲವರ್ಸು ಕೂಡ ನಾವು ತೊಗೊಂಡ್ವಿ, ಫ್ಲವರು ಕೂಡ ಕಡಿಮೆ ಬೆಲೆಗೆ ಹಾಕ್ಕೊಟ್ರು. ಸಖತ್ ಜನ ಅಂದರೆ ಜನ. ನಾವು ಏನಂದರೆ ರಶ್ ಇರೋವಾಗ ಹೋಗಬಾರ್ದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ದು. ನೋಡಿದ್ರೆ ಎಷ್ಟು ಇತ್ತು ಅಂದರೆ ನೋಡಿ, ದಿಮ್ ಕವರ್ಗಳಾಗಿರ್ಬೋದು ಎಲ್ಲನೂ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ನೈಟ್ ವೇರ್ಸ್ ಆಗಿರ್ಬೋದು, ಲೆಗ್ಗಿನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ನಾವಿಲ್ಲಿ ಒಂದು ಅಂಗಡಿಯಲ್ಲಿ ಇದು ಲೋಟಸ್ದು ಸಿಗುತ್ತಲ್ವ ಅದನ್ನು ತೊಗೊಳಕ್ಕೆ ಬಂದ್ವಿ.
ಸೊ ಇದು ಲೋಟಸ್ದು ಹಿಂದೆಗಡೆ ಡೆಕೋರೇಷನ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತೊಗೊಳಕ್ಕೆ ಬಂದ್ವಿ. ಪರ್ ಪೀಸು ನಿಮಗೆ ಅದು 100 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ಜೋಡಿ 100 ರುಪೀಸು, 50 ರುಪೀಸ್ಗಿಲ್ಲ. ಸೊ ಯಾಕಂದರೆ ಅದು ಮಾಡೋದಕ್ಕೇ ಕೊಡಬೇಕಲ್ವ. ನಾವು ಇನ್ನೊಂದು ಕಡೆ ಬೇರೆ ಕಡೆ ಕೇಳಿದ್ವಿ, ಅಲ್ಲಿ ಇನ್ನೂ ದೊಡ್ಡದು 150 ಇಲ್ಲಿ ಚಿಕ್ಕದಿತ್ತು. ನೋಡಿ ಗಾಯ್ಸ್, ನಾನು ಹೇಳ್ತೀನಿ ಒಂದು ಮಾತು, ನೀವು ಒಂದಲ್ಲ 10 ಕಡೆ ಕೇಳಿ, ಒಂದೇ ಕಡೆ ಕೇಳಿ ಕಡಿಮೆ ಪ್ರೈಸ್ ಅಂತ ತೊಗೋಬೇಡಿ. ಬೇರೆ ಕಡೆ ಇನ್ನೂ ಕಡಿಮೆ ಬೆಲೆಗೆ ಜಾಸ್ತಿ ಕ್ವಾಂಟಿಟಿ ಕೊಡೋವಂಥ ಚಾನ್ಸಸ್ ಇರುತ್ತೆ. ನಾವು ಅದೇ ಥರನೇ ಮೋಸ ಹೋಗಿದ್ದು. 150 ಹೇಳ್ದ 120 130 ಮಾಡಿದ್ವಿ. ಬಟ್ 150ಗೆ ದೊಡ್ಡದು ಇದು ಏನಿತ್ತು ಕಮಲದು ಇತ್ತು, ಸಖತ್ತಾಗಿತ್ತು. ಮತ್ತು ಇನ್ನು ಡೆಕೋರೇಷನ್ಗೆ ಅದು ಫ್ಲವರ್ಸ್ದು ಎಲ್ಲ ತೊಗೊಂಡ್ವಿ. ಅದು ನಾನು ತೋರಿಸ್ತಿದ್ದೀನಲ್ಲ 300ಗೆ 10 ಪೀಸಸ್ಸು. ಸೊ ಇದೇನು ಮೋಸ ಹೋಗಿಲ್ಲ. ಬಟ್ ಅದು ಕಮಲದೇ. ಇನ್ನೂ ಬೇರೆ ಕಡೆ ಅಂಗಡಿಯಲ್ಲಿ ನಾವು ಬಲೂನ್ ತೊಗೊಳಕ್ಕೆ ಹೋದ್ವಿ. ಆ ಅಂಗಡಿಯಲ್ಲಿ ನಿಮಗೆ ಸೊ ಏನಂದರೆ 150ಗೆ ಜೋಡಿ ಇನ್ನೂ ದೊಡ್ಡ ಕಮಲ ಇತ್ತು. ಸೊ ಎಲ್ಲನೂ ಓವರಾಲ್ ತೊಗೊಂಡಾಗ ಕಡಿಮೆ ಪ್ರೈಸ್ ಮಾಡ್ಕೊತಾರೆ. ನಾವು ಅಂತೀವಿ ಚಿಕ್ಕಪೇಟೆ ಕಡಿಮೆ ಅಂತ, ಒಂದೊಂದು ಕಡೆ ಅಂದರೆ ಕೇಳಬೇಕು, ನಾವು ಕೇಳಿಬಿಟ್ಟು ತೊಗೊಬೇಕಾಗುತ್ತೆ. ಸೊ ಅದಕ್ಕೆ ನೀವು ಹುಷಾರಾಗಿರಬೇಕಾಗುತ್ತೆ. ಒಬ್ರೊಬ್ಬರು ಯಾಮಾರಿಸೋಂಥ ಚಾನ್ಸಸ್ ಕೂಡ ಇಲ್ಲಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಿಕ್ಕಾಪಟ್ಟೆ ಜನ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ಬ್ಯಾಗ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ನೀವು ಟ್ರೆಂಡಿ ಬ್ಯಾಗ್ಸ್ ಆಗಿರ್ಬೋದು, ನಾರ್ಮಲ್ ಆಫೀಸ್ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ನಾವಿಲ್ಲಿ ಒಂದು ಈವೆಂಟ್ ಇದ್ದಿದ್ದರಿಂದ ಬಲೂನ್ ಕೂಡ ತೊಗೊಳಕ್ಕೆ ಬಂದ್ವಿ. ರೆಗ್ಯುಲರಾಗಿ ನಾವಿಲ್ಲೇ ಬರೋದು, ಚಿಕ್ಕಪೇಟೆಗೆ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಬರೋದು. ಈ ಒಂದು ಸ್ಟಾಲಲ್ಲಿ ಬರ್ತೀವಿ ನಾವು. ಎಲ್ಲನೂ ಫುಲ್ಲು ಬರ್ಡೇದು ನಿಮ್ಗೆ ಏನೇನು ಬೇಕೋ ಎಲ್ಲನೂ ಇಲ್ಲಿ ಸಿಗುತ್ತೆ. ಇವ್ರದ್ದು ಮಂಗಲ್ ಅಂತ ಒಂದು ನೇಮ್ ಇದೆ. ಸೊ ಇಲ್ಲಿ ನೀವು ಬಂದು ತೊಗೋಬೋದು. ಬಲೂನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಪೇಸ್ಟಿ ಬಲೂನ್, ಕ್ರೋಮ್ ಬಲೂನ್ ಎಲ್ಲನೂ ಸಿಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಟಯರ್ಡ್ ಆಗಿತ್ತು. ಸೊ ಇಲ್ಲಿ ನಾವು ಚಿರ್ಮುರಿನೂ ಕೂಡ ತಿಂದ್ವಿ. ಸೊ ಇಲ್ಲೂ ಕೂಡ ಸಕ್ಕದಾಗಿ ಚಿರ್ಮುರಿನ ಹಾಕ್ತಾರೆ, ಚೆನ್ನಾಗಿತ್ತು. ಎಲ್ಲ ತೊಗೊಂಡು ನೋಡಿ ಅಲ್ಲಿ ಗಾಡಿ ಮೇಲೆ ಕುತ್ಕೊಂಡು ಚಿರ್ಮುರಿ ತಿಂತಿದ್ವಿ. ಚಿರ್ಮುರಿ ಆ್ಯಂಡ್ ನಿಪ್ಪಟ್ಟು ಮಸಾಲ, ಬನ್ ಮಸಾಲ ತಿಂದ್ವಿ. ಸೂಪರಾಗಿತ್ತು ಟೇಸ್ಟು. ಸೊ ಇಲ್ಲೆಲ್ಲನೂ ಚಿಕ್ಕ ಪುಟ್ಟ ಐಟಮ್ಸ್ಗಳು, ಪ್ಲೇಟ್ಸ್ಗಳು ಆ ಥರ ಎಲ್ಲ. ನಮಗೆ ಈ ರೋಡಲ್ಲಿ ಈ ಅಂಗಡಿ ಇಲ್ವಾ, ಈ ರೋಡಲ್ಲಿ ಈ ಅಂಗಡಿ ಇಲ್ವಾ ಅಂತ ಏನು ಗೊತ್ತಾಗಲ್ಲ, ಎಲ್ಲನೂ ಅಲ್ಲೇ ಸಿಗುತ್ತೆ. ಸೊ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ನಾವೇನೇನು ತಂದಿದ್ದೀವಿ ಅಂತ ಅಂದರೆ ಬ್ಯಾಂಗಲ್ಸು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ಬಳೆ ಕೊಡಬೇಕಲ್ವ, ದೇವ್ರಿಗೂ ಬಳೆ ಇಡಬೇಕು. ಬಳೆ ಅದು 200, ಒಂದೊಂದು ಕಡೆ 200, 250, 350 ನಾವು ಕೇಳೋದ್ರ ಮೇಲೆ ಇರುತ್ತೆ ಗಾಯ್ಸ್ನ. ಅವ್ರು ಫಸ್ಟು 350 ಹೇಳ್ತಾರೆ. ನಾವು ಅಲ್ಲಿ ನಿಮಗೆ 200 ಕೊಡ್ತಾವ್ರೆ, ನೀವು ಯಾಕೆ 350 ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೊತಾರೆ. ನೋಡಿ ಇದು ನಾನು ಹೇಳಿದ್ನಲ್ಲ 300ಗೆ 10 ಪೀಸಸ್ಸು. ಬ್ಯಾಂಗಲ್ಸು ಅಷ್ಟೇ. ಬ್ಲೌಸ್ ಪೀಸ್ ಬಂದು ನಿಮಗೆ ಒಂದು ಪೀಸು 30 ರುಪೀಸ್ ಬೀಳುತ್ತೆ. ಸೊ ಅದು ನಿಮಗೆ 600 ಆಗುತ್ತೆ. 20 ಪೀಸಸ್ ಇತ್ತು. ನಾವು 1000 ರುಪೀಸ್ಗೆ ತೊಗೊಂಡು ಬಂದ್ವಿ. ಆ್ಯಂಡ್ ಇದು ಈ ಕಡೆ ದಿಮ್ ಥರ ಇರ್ತಾರಲ್ಲ ಲಕ್ಷ್ಮಿಗೆ, ಸೊ ಇದು ಅವ್ರು ಹೇಳಿದ್ದು 750 ಹೇಳಿದ್ರು. ನಾವು 400ಗೆ ಹೇಳಿದ್ವಿ. ನೋಡಿ ಎಲ್ಲಿಂದ ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲೊಂದು ಹಿಂದೆಗಡೆ ಬ್ಯಾಂಡ್ ಇರುತ್ತಲ್ವ, ಅದನ್ನು ಕೂಡ ನಾನು ತೊಗೊಂಡೆ. ಸೊ ಸಕ್ಕತ್ತಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಈ ಥರ ಲಕ್ಷ್ಮಿ ಪ್ಲೇಟು, ಈ ಕಡೆ ಅದು 15 ರುಪೀಸ್ ಒಂದು ಲಕ್ಷ್ಮಿ ಪ್ಲೇಟು. ಸೊ ಅದು ಕೂಡ ಜಾಸ್ತಿಯೇ ಹೇಳ್ತಾರೆ, 20 ರುಪೀಸ್ ಹೇಳ್ತಾರೆ. ನಾವು ಕಡಿಮೆ ಪ್ರೈಸ್ಗೆ ಕೇಳಿಬಿಟ್ಟು ತೊಗೊಬೇಕು. ಇನ್ನು ಪ್ಲೇಟ್ಸ್ಗಳನ್ನು ತೊಗೊಂಡ್ವಿ ನಾವು. ಪ್ಲೇಟ್ಸು ಅಂದರೆ 12 ತಟ್ಟೆ ಇಡಬೇಕಲ್ಲ, ಅದಕ್ಕೆ ನಾವು ಅದು 20 ರುಪೀಸ್ ಪ್ಲೇಟು. ಗಟ್ಟಿಯಾಗಿದೆ ಸಿಲ್ವರ್ ಪ್ಲೇಟ್ಸು, ಏನೂ ಆಗೋದಿಲ್ಲಂತೆ. ನೋಡೋಣ, ಒಂದು ಸತಿ ಟ್ರೈ ಮಾಡಿಬಿಟ್ಟು ನೋಡಬೇಕು ಈ ಥರ ಪ್ಲೇಟ್ಸು. ಆ್ಯಂಡ್ ದೊಡ್ಡದೊಂದು ಪ್ಲೇಟ್ಸ್ ತೊಗೊಂಡ್ವಿ ಅರ್ಶಿನ ಕುಂಕುಮ ಕೊಡೋದಕ್ಕೆ. ಚೆನ್ನಾಗಿರುತ್ತೆ, ಹೊಸ ಥರ ಟ್ರೈ ಮಾಡೋಣ ಅಂತೇಳಿ ನಾವು ಹೋಗಿದ್ದು. ಸೊ ನೋಡಿ ಇದು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. ನೀವು ಏನಾದರೂ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡ್ತೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಖಂಡಿತವಾಗ್ಲೂ ಮಾಡಿ. ಎಲ್ಲ ಪ್ರೈಸು ಕೂಡ ಕಡಿಮೆ ಇರುತ್ತೆ. ಬಟ್ ಅಂದರೆ ನೋಡಿಕೊಂಡು ತೊಗೋಬೇಕಾಗುತ್ತೆ. ಬ್ಯಾಂಗಲ್ಸು ಇದು ನೋಡಿ ದೊಡ್ಡ ತಟ್ಟೆ, ಅರಿಶಿನ ಕುಂಕುಮ ಕೊಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಜರ್ಮನ್ ಸಿಲ್ವರ್ ಇರುತ್ತಲ್ಲ ಅದೇ ಥರನೇ ರಿಲೇಟೆಡ್ ಬರುತ್ತೆ. ಸೊ ಇದು ಬಂದು ನಾವು ಒಂದು ಏನಂತಾರೆ ರಿಟರ್ನ್ ಗಿಫ್ಟ್ಸ್ ಕೊಡೋಣ ಅಂತ ಹೇಳಿ ಇದು ಲಕ್ಷ್ಮಿದು ಅರಿಶಿನ ಕುಂಕುಮ ಇರೋವಂಥದ್ದು ಈಗ ಟ್ರೆಂಡಿಂಗಲ್ಲಿ ಓಡ್ತಿದೆಯಲ್ಲ ಅದನ್ನು ತೊಗೊಂಬಂದ್ವಿ. 50 ಪೀಸು 500, ಅಂದರೆ ಒಂದೊಂದು ಪೀಸು 10 ರುಪೀಸ್ ಬೀಳುತ್ತೆ. ಸೊ ಜಾಸ್ತಿ ತೊಗೊಂಡ್ರೆ, ಕಡಿಮೆ ತೊಗೊಂಡ್ರೆ 25 ರುಪೀಸ್ ಅಂತ ಒಂದು ಪೀಸು. ನಾವು ಜಾಸ್ತಿ ತೊಗೊಂಡ್ರಿಂದ 10 ಪೀಸ್ ಬೀಳುತ್ತೆ ನಮಗೆ. ಸೊ ಈ ರೀತಿಯಾಗಿ ಎಲ್ಲನೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಲಕ್ಷ್ಮಿಗೆ ಒಂದು ಕಿರೀಟ ಥರ ತೊಗೊಂಬಂದಿದ್ದೀನಿ. ಅದು ಕೂಡ ಚೆನ್ನಾಗಿದೆ. ಅದು ಸಮಥಿಂಗ್ 350 ಇತ್ತು. ಅವರೆಲ್ಲ ಹೇಳ್ತಾರೆ 750 ಆ ಥರ ಇತ್ತು. ಇದು 350ಗೆ ತೊಗೊಂಡು ಬಂದ್ವಿ. ಲಕ್ಷ್ಮಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮೂಗುತಿ ಆಗಿರ್ಬೋದು, ನೋಸು ಮತ್ತು ಎಲ್ಲ ಅದಕ್ಕೆ ಲಕ್ಷ್ಮಿಗೆ ಅಲಂಕಾರ ಮಾಡೋದೆಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕ ಐಟಮ್ಸು ಅದನ್ನು ಕೂಡ ತಂದಿದ್ದೀನಿ. ಅದು 10 ರುಪೀಸು, 15 ರುಪೀಸು, 30 ರುಪೀಸು, ಮತ್ತು ಅದು ಗಮ್ ಸಿಗುತ್ತೆ, ಅದು ಕೂಡ 35 ರುಪೀಸು. ನೆಕ್ಸ್ಟ್ ಇನ್ನೆಲ್ಲ ಬಲೂನ್ಸ್ ತಂದಿದ್ದೀವಿ.
ಸೊ ಸಕ್ಕತ್ತಾಗಿತ್ತು. ನಾವಂತೂ ಪರ್ಚೇಸ್ ಮಾಡ್ಕೊಂಬಂದ್ವಿ. ಅಮೌಂಟ್ ಅಂತೂ ಜಾಸ್ತಿನೇ ಆಯಿತು, ಮೆನ್ಷನ್ ಮಾಡೋದು ಬೇಡ. ಹೋಗಿ ನೀವು ಕೂಡ ಹೋಗಿ ಕಲೆಕ್ಷನ್ಸ್ನ ತೊಗೊಂಬನ್ನಿ. ಸೊ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಮ್ಮೂರಲ್ಲಿ. ಅಂದರೆ ಅಲ್ಲಿಗಿಂತ ಇಲ್ಲೊಂದು 50 ರೂಪಾಯಿ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ.